ಅವರು ಗುರುವಿಗೆ, ಅವ್ರ ಗುರು ಅಂದ್ರೆ ಬಸವಣ್ಣವರು, ಒಂದ್ ಕಡೆ ಚನ್ನಮಲ್ಲೇಶ್ವರ ಅಂತ ಒಂದ್ ಕಡೆ ಬರ್ತಾರ, ಆದರೆ ನಿಜವಾದ ಅರ್ಥದಲ್ಲಿ ಅವ್ರ ಗುರು ಬಸವಣ್ಣನವರು ಇದ್ದರು. ಅವ್ರು ಹೇಳ್ತಾರೆ ಒಂದು ವಚನದಲ್ಲಿ, ಗುರು ಗುರು ಎಂದು ಪೂಜೆ ಮಾಡುವರು, ಮತ್ತೆ ಆ ಗುರುವ ನರನೆಂದು ನಂಬರು, ಅವರು ಗುರುದ್ರೋಹಿಗಳು ಅಂತ ಹೇಳ್ತಾರೆ. ಅಂದರೆ ಗುರು ಗುರು ಎಂದು ಗುರುವಿಗೆ ಪೂಜೆ ಮಾಡ್ತೀರಿ, ಬಸವಣ್ಣನ ಪೂಜೆ ಮಾಡ್ತೀರಿ, ಆದರೆ ಆ ಗುರುವಿಗೆ ಮನುಷ್ಯನೆಂದು ಭಾವಿಸ್ತೀರಿ, ಅದು ಗುರುದ್ರೋಹ ಇದ್ದಂಗದ ಅಂತ ಹೇಳ್ತಾರೆ. ಬಸವಣ್ಣನವರನ್ನ ಸಾಕ್ಷಾತ್ ಪರಮಾತ್ಮನ ಸ್ವರೂಪದಲ್ಲಿ, ಇಷ್ಟಲಿಂಗದ ಸ್ವರೂಪದಲ್ಲಿ ನೋಡಿದಂಥವರು ಎಲ್ಲ ಶರಣರರು. ಅದಕ್ಕೆ ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಎಂದು ಅಂತೀವಲ್ಲ, ಅದು ಚಾರಿತ್ರಿಕ ಬಸವಣ್ಣ ಅಲ್ಲ, ಬಯಾಲಜಿಕಲ್ ಬಸವಣ್ಣ ಅಲ್ಲ, ಆದರೆ ಬ್ರಹ್ಮಾಂಡ ವ್ಯಾಪ್ತವಾದಂಥ ವಿಶ್ವರೂಪಿ ಅರಿವಿನ ಕುರು ಆದ ಲಿಂಗದ ಪ್ರತೀಕ ಬಸವಣ್ಣರ. ಅದಕ್ಕೆ ಇವರು ಹೇಳ್ತಾರೆ ಆ ಗುರು ಅಷ್ಟು ಶ್ರೇಷ್ಠ ಗುರು ಅದ, ಆ ಗುರುವಿಗೆ ದೇವರಂತಂದು ತಿಳಿದಂಥ, ಆ ಬ್ರಹ್ಮಾಂಡ ವ್ಯಾಪ್ತಿವಾದಂಥ ನಿರಾಕಾರ ಪರಮಾತ್ಮನ ಸ್ವರೂಪದಲ್ಲಿ ಕಂಡಂಥವರು ಇವರು.